Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಹಿರಂಗ ಪ್ರಚಾರಕ್ಕೆ ಅಂತ್ಯವಾಗಿದ್ದು ಮತದಾರರನ್ನು ಒಲೈಸಲು ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ. ಮೈಸೂರಿನ ವಾಸವಿ ಟ್ರಸ್ಟ್ನಿಂದ ವಿನೂತನವಾಗಿ ಈ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ನಾವೀಗ ಮೈಸೂರಿನ ಚಿಕ್ಕ ಗಡಿಯಾರದ ಬಳಿ ಇದ್ದೇವೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಅಂದ್ರೆ ಈ ಪ್ರಜಾಪ್ರಭುತ್ವಕ್ಕಾಗಿ ನಿಮ್ಮ ಮತ, ದೇಶದ ಅಭಿವೃದ್ಧಿಗಾಗಿ ಮತವನ್ನ ಚಲಾಯಿಸಿ ಅಂತೇಳಿ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತದಾನ ಮಾಡುವಂತ ಮೊದಲು 2,000 ಮತದಾರರು ಏನಿರ್ತಾರೆ ಅವರಿಗೆ ಉಚಿತವಾಗಿ ತಲಾ 1 kg ಗೋಧಿ ಹಿಟ್ಟನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೈಸೂರಿನ ಚಿಕ್ಕ ಗಡಿಯಾರದಲ್ಲಿ ಇದಕ್ಕಾಗಿ ವಿಶೇಷವಾದಂತಹ ಒಂದು ಸ್ಟಾಲ್ ಅನ್ನ ತೆರೆಯಲಾಗಿದೆ. ಅಂದ್ರೆ ಏನು, ನಾಳೆ ಮತದಾನವನ್ನ ಮಾಡ್ತಾರೆ, ಮತದಾನ ಮಾಡಿ ಆ ಮತದಾನ ಮಾಡಿದಂತಹ ಗುರುತು, ಆ ಒಂದು ಶಾಯಿ ಏನಿರ್ತದೆ, ಅಳಿಸಲಾಗದ ಶಾಹಿಯ ಗುರುತನ್ನ ತೋರಿಸಿದ್ರೆ ಅವರಿಗೆ 1 kg ಗೋಧಿ ಹಿಟ್ಟನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟು 2,000 ಜನರಿಗೆ ಯಾರು ಮೊದಲು ಬರ್ತಾರೆ ಅವರಿಗೆ ಮೊದಲ ಆದ್ಯತೆಯಂತೆ ಈ ಗೋಧಿ ಹಿಟ್ಟನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿಯೇ ಏನು ಮತದಾನದ ಪ್ರಮಾಣ ಹೆಚ್ಚಾಗಬೇಕು, ಮತ್ತೆ ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು. ಒಂದು ಜವಾಬ್ದಾರಿಯುತವಾದಂತಹ ನಮ್ಮನ್ನ ಆಳುವಂತಹ ಸರ್ಕಾರವನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದಾಗಿ ವಾಸವಿ ಟ್ರಸ್ಟ್ನವರು ಈ ವಿನೂತನವಾದಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈಗಾಗಲೇ ಮೈಸೂರು ಜಿಲ್ಲಾಡಳಿತ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದೆ. ಎಲ್ಲ ಕಡೆಗಳಲ್ಲೂ ಸಹ ಮತದಾನದ ಮಹತ್ವವನ್ನು ಸಾರುವಂತಹ ಕೆಲಸ ಮಾಡಿದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತದಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸವನ್ನ ಜಿಲ್ಲಾಡಳಿತ ಹೊಂದಿದೆ. ಹೀಗಾಗಿ ಟ್ರಸ್ಟ್ ಸಹ ಅದಕ್ಕೆ ಕೈ ಜೋಡಿಸಿದೆ. ಆ ಟ್ರಸ್ಟ್ನವರು ನಮ್ಮ ಜೊತೆಗಿದ್ರೆ. ಸರ್, ಈಗ ಜಿಲ್ಲಾಡಳಿತ ಒಂದು ಕಡೆ ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದೆ. ಸೊ ತಾವು ಯಾವ ರೀತಿಯಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ? ಸರ್, ಜಿಲ್ಲಾಡಳಿತ ಜೊತೆಗೆ ಕೈಗೂಡಿಸಿ ಮಾಡುವಂಥ ಒಂದು ಅಳಿಲ್ ಸೇವೆ ನಾವು ಮಾಡೋಣ ಅಂತ ನಿನ್ನೆ ಹಾಗೆ ಕೊಲಾಬ್ರೇಷನಲ್ಲಿ ವಾಸವಿ ಯುವಜನ ಸಂಘ ಹಾಗೂ ಬಿಶಿಪ್ ಬಿಸ್ನೆಸ್ ಫ್ರೆಟರ್ನಿಟಿ ಇಬ್ಬರು ಸೇರಿಕೊಂಡು ಕೊಲಾಬ್ರೇಷನಲ್ಲಿ ಮಾಡೋಣ ಅನ್ನೋ ಒಂದು ಪ್ರಯತ್ನ. ನಮ್ಮ ಇಂಟೆನ್ಷನ್ ಇಷ್ಟೇ ಸರ್, ಕಾನ್ಸ್ಟಿಟ್ಯೂಷನಲ್ ರೈಟು, ಪ್ರತಿಯೊಬ್ಬರ ಹಕ್ಕು. ಅದನ್ನು ಚಲಾಯಿಸಿ ಮನೆಯಲ್ಲಿ ಕೂರಬೇಡಿ ಅಥವಾ ನೀವೊಂದು ಟ್ರಿಪ್ ಮಾಡಬೇಡಿ. ಇದು ನಿಮಗೆ ನಿಮ್ಮ ಪ್ರಯತ್ನ ದೇಶನ ಉಳಿಸುತ್ತೆ, ದೇಶನ ಬೆಳೆಸುತ್ತೆ ಅನ್ನೋದು ಒಂದು ಮೋಟಿವೇಶ್ನಲ್ ಆಕ್ಟಿವಿಟಿ ಅಂತ ಅಂದ್ಕೊಂಡಿದ್ದೀವಿ. ಡೆಫಿನೆಟ್ಲಿ ಇದು ಜನಗಳಿಗೆ ಅರ್ಥ ಆಗುತ್ತೆ. ಈ ಸತಿ ನಮ್ಮ ನಾಯಕರನ್ನ ಚೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಸರ್. 2,000 ಜನಕ್ಕೆ ನಾವು ಅಂದ್ಕೊಂಡಿದ್ದೀವಿ ಸರ್. ಡೆಫಿನೆಟ್ಲಿ ನಮ್ಮ ಜೊತೆ ಕೈಗೂಡಿಸ್ಲಿಕ್ಕೆ 1-2 ಸಂಸ್ಥೆ ರೆಡಿ ಆಗಿದೆ. ಜಾಸ್ತಿನೂ ಆಗೋ ಚಾನ್ಸಸ್ ಇದೆ ಸರ್. ಇದು ಟ್ರಸ್ಟ್ನವರ ಮಾತು. ಎಲ್ಲರ ಉದ್ದೇಶ ಒಂದೇ, ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು. ಆ ಮತದಾನದ ಪ್ರಮಾಣ ಹೆಚ್ಚಾದ್ರೆ ಖಂಡಿತವಾಗಿಯೂ ದೇಶಕ್ಕೆ ಒಳಿತಾಗುವಂತ ಕೆಲಸ ಆಗ್ತದೆ. ಈ ಉದ್ದೇಶದಿಂದಾಗಿ ಈ ವಿನೂತನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಖಂಡಿತ ಎಲ್ಲರೂ ಮತದಾನವನ್ನ ಮಾಡಬೇಕು. ನಮ್ಮ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನೋದೇ ಎಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.